ಈಗ ಅದ್ಭುತ ಘಟನೆ ನಡೀತಿದೆ. ಇದು ನಿಮ್ಮ ಮುಂದಿನ 10 ವರ್ಷದ ಹಣೆ ಬರಹನ ಚೇಂಜ್ ಮಾಡಬಹುದು. ಸರಿಯಾಗಿ 30 ವರ್ಷದ ನಂತರ ಕರ್ಮಫಲ ನೀಡೋ ಶನಿ ಮತ್ತು ಬುದ್ಧಿ ನೀಡೋ ಬುಧ ಗ್ರಹ ಜನವರಿ 28ರಂದು ಒಂದು ಅಪರೂಪದ ಯೋಗ ಸೃಷ್ಟಿಸುತ್ತಿದೆ. ನಿಜ ಹೇಳಬೇಕು ಅಂದ್ರೆ ಇಂತಹ ಯೋಗಗಳು ಬರ್ತಿವೆ ಅಂತ ನಾವು ಪ್ರತಿದಿನ ಕೇಳ್ತೀವಿ. 30 ವರ್ಷಗಳ ಹಿಂದೆ ಶನಿ ಮತ್ತು ಬುಧ ಗ್ರಹಗಳ ಇಂತಹದ್ದೇ ಸಂಯೋಗ ಉಂಟಾದಾಗ ಜಗತ್ತು ಮತ್ತು ಭಾರತದಲ್ಲಿ ತಾಂತ್ರಿಕ ಹಾಗೂ ಆರ್ಥಿಕವಾಗಿ ದೊಡ್ಡ ಕ್ರಾಂತಿಗಳೇ ನಡೆದಿತ್ತು. 1995ರಲ್ಲಿ ಜಗತ್ತು ಡಿಜಿಟಲ್ ಯುಗಕ್ಕೆ ಕಾಲಿಟ್ಟಿತು. ಮೈಕ್ರೋಸಾಫ್ಟ್ ವಿಂಡೋಸ್ 95 ಬಿಡುಗಡೆಯಾಗಿದ್ದು ಇದೇ ಅವಧಿಯಲ್ಲಿ. ಇದು ಸಾಮಾನ್ಯ ಜನರ ಕೈಗೆ ಕಂಪ್ಯೂಟರ್ ತಲುಪುವಂತೆ ಮಾಡಿತು. ಇಂಟರ್ನೆಟ್ ಕ್ರಾಂತಿ ಆರಂಭವಾಯಿತು. ಈಗಿನ ಯೋಗದಲ್ಲೂ ಸಹ ಎಐ ಅಥವಾ ಹೊಸ ತಂತ್ರಜ್ಞಾನದಲ್ಲಿ ಇಂತಹದ್ದೇ ದೊಡ್ಡ ಬದಲಾವಣೆ ನಾವು ಕಾಣಬಹುದು. ಭಾರತದಲ್ಲಿ ರಲ್ಲಿ ಆರ್ಥಿಕ ಉದಾರೀಕರಣದ ನಂತರದ ಫಲಗಳು ಜನರಿಗೆ ಸರಿಯಾಗಿ ತಲುಪಲು ಶುರುವಾಗಿದ್ದು 1995ರಿಂದ 96ರಲ್ಲಿ. ಶನಿಯು ಸ್ಥಿರತೆಯನ್ನು ನೀಡುವ ಗ್ರಹ. ಅಂದು ಷೇರು ಮಾರುಕಟ್ಟೆಯಲ್ಲಿ ಹೊಸ ಹೂಡಿಕೆದಾರರು ಉದಯಿಸಿದರು ಮತ್ತು ಭಾರತದ ಆರ್ಥಿಕತೆ ಒಂದು ಭದ್ರವಾದ ಅಡಿಪಾಯವನ್ನು ಕಂಡಿತು. ಇಂದು ಜಗತ್ತನ್ನೇ ಆಳುತ್ತಿರುವ ಅಮೆಜಾನ್ ನಂತಹ ಕಂಪನಿಗಳು ಜನ್ಮ ತಾಳಿದ್ದು ಇದೇ 1995ರ ಸುಮಾರಿಗೆ. ಬುಧನ ಬುದ್ಧಿವಂತಿಕೆ ಮತ್ತು ಶನಿಯ ದೀರ್ಘಕಾಲದ ದೃಷ್ಟಿಕೋನ ಸೇರಿದಾಗ ಇಂತಹ ರಾಜಯೋಗದ ಉದ್ಯಮಗಳು ಹುಟ್ಟಿಕೊಳ್ಳುತ್ತವೆ. ಅಂದು ಸಣ್ಣದಾಗಿ ಆರಂಭವಾದವು ಇಂದು ಕೋಟ್ಯಾಧಿಪತಿಗಳ ಸಾಮ್ರಾಜ್ಯವಾಗಿವೆ. ಭಾರತದಲ್ಲಿ ಮೊದಲ ಮೊಬೈಲ್ ಕರೆ ಮಾಡಿದ್ದು 1995ರಲ್ಲಿ. ಇದು ಸಂವಹನ ಕ್ಷೇತ್ರದಲ್ಲಿ ಕ್ರಾಂತಿ ತಂದಿತು. ಈಗಿನ ಈ ಯೋಗವು 6 ರಾಶಿಯವರಿಗೆ ಅಂದು ಮೊಬೈಲ್ ಕ್ರಾಂತಿ ಆದಂತೆ ಅವರ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಹೊಸ ಅವಕಾಶಗಳನ್ನು ತರಲಿದೆ. ನೆನಪಿಸಿಕೊಳ್ಳಿ, ಸರಿಯಾಗಿ 30 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಇಂಟರ್ನೆಟ್ ಕ್ರಾಂತಿಯಾಗಿತ್ತು. ವಿಂಡೋಸ್ 95 ಬಂದಿತ್ತು. ಅಂದು ಯಾರು ಆ ಬದಲಾವಣೆಯನ್ನು ಒಪ್ಪಿಕೊಂಡರೋ ಅವರು ಇಂದು ಜಗತ್ತನ್ನೇ ಆಳುತ್ತಿದ್ದಾರೆ. ಈಗ ಮತ್ತೆ ಅಂತಹದ್ದೇ ಒಂದು ಅದ್ಭುತ ಶಕ್ತಿ ಮರುಕಳಿಸುತ್ತಿದೆ. ಇದು ನಿಮ್ಮ ಜೀವನದ ಬದಲಾಗಲು ಸಿದ್ಧವಿದೆ. ನೀವು ಸಿದ್ಧರಿದ್ದೀರಾ? ಇದು ಕೇವಲ ಗ್ರಹಗಳ ಸಂಚಾರವಲ್ಲ, ಇದು ಬಡವನನ್ನು ಶ್ರೀಮಂತನನ್ನಾಗಿ ಮಾಡಬಹುದು, ಸೋತವನಿಗೆ ವಿಜಯ ತಂದುಕೊಡಬಹುದು. ಒಟ್ಟಾರೆ ಈ ಯೋಗದ ಪ್ರಭಾವದಿಂದ 6 ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತನ್ನಿಂದ ತಾನೇ ತೆರೆಯಲಿದೆ. ಕೋಟ್ಯಾಧಿಪತಿ ಯೋಗ ಇರುವುದು ಯಾರಿಗೆ? ಆಗಸ್ಟ್ 6 ಅದೃಷ್ಟವಂತ ರಾಶಿಲಿ ನಿಮ್ಮ ರಾಶಿ ಇದೆಯಾ ಅಂತ ತಿಳಿಬೇಕಾ? ಹಾಗಾದ್ರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಈ 6 ರಾಶಿಗಳಲ್ಲಿ ನಿಮ್ಮ ರಾಶಿ ಇಲ್ಲದಿದ್ದರೂ ಗಾಬರಿ ಬೇಡ, ನಿಮಗೂ ಪರಿಹಾರಗಳಿವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಮತ್ತು ಬುಧ ಇಬ್ಬರು ಮಿತ್ರರು. ಶನಿ ಶಿಸ್ತಿನ ದೇವತೆಯಾದರೆ ಬುಧ ಬುದ್ಧಿವಂತಿಕೆಯ ದೇವತೆ. ಇವೊಬ್ಬರು 45 ಡಿಗ್ರಿ ಕೋನದಲ್ಲಿ ಸಂಧಿಸಿದಾಗ ಅದು ಬದುಕಿನಲ್ಲಿ ಹೊಸ ಚಮತ್ಕಾರ ನಡೆಯುತ್ತೆ. ಶನಿಯು ಜಗತ್ತಿದೆ ನ್ಯಾಯಾಧೀಶ. ಮಾಡಿದ ಕೆಲಸಕ್ಕೆ ತಕ್ಕ ಫಲ ನೀಡುವುದು ಶನಿಯ ಕೆಲಸ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಮತ್ತು ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಅಂದ್ರೆ ಕರ್ಮಕ್ಕೆ ತಕ್ಕ ಫಲ ನೀಡುವ ಒಂದೇ ಒಂದು ಗ್ರಹ ಇದು ಶನಿಯು. ಯಾವುದೇ ಕೆಲಸವನ್ನಾದರೂ ಬಹಳ ನಿಧಾನವಾಗಿ ಆದರೆ ಅಷ್ಟೇ ಭದ್ರವಾಗಿ ಮಾಡ್ತಾನೆ. ಶನಿಯು ಕನಸುಗಳ ಹಿಂದೆ ಓಡುವುದಿಲ್ಲ, ಬದಲಿಗೆ ಕಠಿಣ ಪರಿಶ್ರಮ ಮತ್ತು ಮಣ್ಣಿನ ವಾಸ್ತವವನ್ನು ನಂಬುತ್ತಾನೆ. ಒಂದು ಕೆಲಸವನ್ನು ಎಷ್ಟೇ ಅಡೆತಡೆಗಳು ಬಂದರೂ ಪೂರ್ಣಗೊಳಿಸುವ ಛಲ ಮತ್ತು ಶಕ್ತಿ ಶನಿಯಿಂದ ಬರುತ್ತದೆ. ಬುಧನು ಗ್ರಹಗಳ ಮಂಡಲದಲ್ಲಿ ಯುವರಾಜ. ಇವನ ತಾರ್ಕಿಕ ಬುದ್ಧಿಗಣಿತ, ವ್ಯಾಪಾರ ಮತ್ತು ತಂತ್ರಜ್ಞಾನದಲ್ಲಿ ಬುಧನು ಎತ್ತಿದ ಕೈ. ಐಡಿಯಾ ಮತ್ತು ತಂತ್ರ, ಯಾವುದೇ ಸಮಸ್ಯೆಗೆ ಹೊಸ ರೀತಿಯ ಪರಿಹಾರ ಕಂಡುಹಿಡಿಯುವುದು ಬುಧನ ಶಕ್ತಿ. ಮಾತಿನ ಮೂಲಕ ಜನರನ್ನು ಒಲಿಸಿಕೊಳ್ಳುವುದು ಮತ್ತು ವ್ಯವಹಾರದ ಮಾತುಕತೆಗಳಲ್ಲಿ ಗೆಲ್ಲುವುದು ಬುಧನ ಪ್ರಭಾವವಾಗಿದೆ. ಭವಿಷ್ಯದ ಬಗ್ಗೆ ಯೋಚಿಸುವುದು ಮತ್ತು ಒಂದು ಕಾರ್ಯಕ್ಕೆ ಸರಿಯಾದ ಬ್ಲೂ ಪ್ರಿಂಟ್ ಸಿದ್ಧಪಡಿಸುವುದು ಬುಧನ ಕೆಲಸ. ಯಾವುದೇ ಒಂದು ದೊಡ್ಡ ಸಾಧನೆ ಮಾಡಬೇಕಾದರೆ ಕೇವಲ ಬುದ್ಧಿ ಇದ್ದರೆ ಸಾಲದು ಅಥವಾ ಕೇವಲ ಪರಿಶ್ರಮ ಇದ್ದರೆ ಸಾಲದು. ಇದೆರಡರ ಜೊತೆಗೆ ಯೋಗ ಬೇಕು. ಬುಧನು ನಿಮಗೆ ಒಂದು ಉತ್ತಮವಾದ ಬಿಸಿನೆಸ್ ಐಡಿಯಾ ಅಥವಾ ಕೆಲಸದಲ್ಲಿ ಹೊಸ ದಾರಿಯನ್ನು ತೋರಿಸುತ್ತಾನೆ. ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು, ಯಾರ ಜೊತೆ ಮಾತನಾಡಬೇಕು, ಯಾವ ತಂತ್ರ ಬಳಸಬೇಕು ಎಂಬುದನ್ನು ಬುಧ ನಿರ್ಧರಿಸುತ್ತಾನೆ. ಬುಧ ಕೊಟ್ಟ ಐಡಿಯಾವನ್ನು ಕಾರ್ಯರೂಪಕ್ಕೆ ತರುವುದು ಶನಿ. ಎಷ್ಟೇ ವರ್ಷಗಳಾದರೂ ಸರಿ, ಸೋಲೊಪ್ಪದೆ ಆ ಕೆಲಸವನ್ನು ಪೂರ್ಣಗೊಳಿಸಿ ಯಶಸ್ಸು ಕಾಣುವುದು ಹೇಗೆ ಎಂಬ ಶಿಸ್ತನ್ನು ಶನಿ ನೀಡುತ್ತಾನೆ. ಒಬ್ಬ ವ್ಯಕ್ತಿಯ ಬಳಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಿಸಿನೆಸ್ ಐಡಿಯಾ ಇರುತ್ತದೆ, ಆದರೆ ಅವನು ಸೋಮಾರಿ ಆಗಿದ್ದರೆ ಆ ಐಡಿಯಾ ಮಣ್ಣು ಪಾಲಾಗುತ್ತದೆ. ಅಲ್ಲಿಗೆ ಶನಿಯ ಶಿಸ್ತು ಬೇಕು. ಅದೇ ರೀತಿ ಒಬ್ಬ ವ್ಯಕ್ತಿ ದಿನಕ್ಕೆ 18 ಗಂಟೆ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ, ಆದರೆ ಅವನಲ್ಲಿ ಸರಿಯಾದ ಪ್ಲಾನಿಂಗ್ ಇಲ್ಲದಿದ್ದರೆ ಅವನು ಬಡವನಾಗಿಯೇ ಉಳಿಯುತ್ತಾನೆ. ಅಲ್ಲಿಗೆ ಬುಧನ ಬುದ್ಧಿ ಬೇಕು. ಈಗ ನಡೆಯುತ್ತಿರುವ ಈ ಯೋಗದಲ್ಲಿ ಬುಧನು ನಿಮ್ಮ ಮೆದುಳಿಗೆ ಹೊಸ ಐಡಿಯಾ ನೀಡಿದರೆ ಶನಿಯು ಅದನ್ನು ಹಣ ಮತ್ತು ಯಶಸ್ಸಾಗಿ ಪರಿವರ್ತಿಸಲು ಬೇಕಾದ ಶಕ್ತಿಯನ್ನು ನೀಡುತ್ತಾನೆ. ಇದಕ್ಕಾಗಿಯೇ ಈ 6 ರಾಶಿಯವರಿಗೆ ಈ ಸಮಯವು ಕೋಟ್ಯಾಧಿಪತಿ ಯೋಗ ಎಂದು ಕರೆಯಲ್ಪಡುತ್ತಿದೆ.
ಕರೆ ಬುಧ ಎಂಬುದು ನಿಮ್ಮ ಕಾರಿನ ಸ್ಟೀರಿಂಗ್ ಇದ್ದಂತೆ, ಅದು ದಾರಿ ತೋರಿಸುತ್ತದೆ. ಶನಿ ಎಂಬುದು ಕಾರಿನ ಇಂಜಿನ್ ಇದ್ದಂತೆ, ಅದು ಗುರಿ ತಲುಪಿಸುತ್ತದೆ. ಇವೆರಡೂ ಈಗ ಒಂದಾಗಿವೆ ಅಂದ ಮೇಲೆ ನಿಮ್ಮ ಗೆಲುವು ನಿಶ್ಚಿತವಲ್ಲವೇ? ಕಳೆದ ಕೆಲವು ದಿನಗಳಿಂದ ನೀವು ಪಡುತ್ತಿದ್ದ ಕಷ್ಟ, ಅನುಭವಿಸುತ್ತಿದ್ದ ಅವಮಾನ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಅಂತ್ಯ ಹಾಡುವ ಸಮಯ ಬಂದಿದೆ. ಜೊತೆಗೆ ಈ ಯೋಗ ಕೇವಲ ಹಣವನ್ನು ಮಾತ್ರವಲ್ಲ, ನಿಮ್ಮ ಕೌಟುಂಬಿಕ ಕಲಹಕ್ಕೆ ಮುಕ್ತಿ ನೀಡಿ ಮಾನಸಿಕ ನೆಮ್ಮದಿ ನೀಡಲಿದೆ. ಶನಿಯನ್ನು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದೆಂದು ಹೇಳ್ತಾರೆ. ಅದಕ್ಕಾಗಿಯೇ ಶನಿಯನ್ನು ನ್ಯಾಯದ ದೇವರು, ಕರ್ಮ ನೀಡುವವ ಎಂದು ಕರೀತಾರೆ. ಶನಿಯನ್ನು ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಸುಮಾರು 2.5 ವರ್ಷಗಳ ಕಾಲ ಒಂದು ರಾಶಿ ಚಕ್ರದಲ್ಲಿ ಉಳಿಯುತ್ತದೆ. ಆದ್ದರಿಂದ ಪೂರ್ಣ ರಾಶಿಚಕ್ರ ಚಕ್ರವನ್ನು ಪೂರ್ಣಗೊಳಿಸಲು 30 ವರ್ಷಗಳು ಬೇಕಾಗುತ್ತದೆ. ಈಗ ಶನಿ ಮೀನ ರಾಶಿಯಲ್ಲಿದ್ದಾನೆ. ಅದರಂತೆ ಅದು ಒಂದು ಅಥವಾ ಇನ್ನೊಂದು ಗ್ರಹದೊಂದಿಗೆ ಕೂಡಿ ಇರುತ್ತದೆ. ಅದೇ ರೀತಿ ಶನಿ ಶೀಘ್ರದಲ್ಲೇ ಬುಧನೊಂದಿಗೆ ಕೂಡುತ್ತಾನೆ. ಇದು ಒಂದು ವಿಶಿಷ್ಟ ಯೋಗವನ್ನು ಸೃಷ್ಟಿಸುತ್ತದೆ. ಇಂದು 28ರಂದು ಸಂಜೆ 5:05ಕ್ಕೆ ಶನಿ ಮತ್ತು ಬುಧ ಪರಸ್ಪರ 45 ಡಿಗ್ರಿ ಕೋನದಲ್ಲಿದ್ದು ಈ ಯೋಗವನ್ನು ಸೃಷ್ಟಿಸುತ್ತವೆ. ಬುಧ ಪ್ರಸ್ತುತ ಮಕರ ರಾಶಿಯಲ್ಲಿದ್ದಾನೆ. ಅಲ್ಲಿ ಅವನು ಸೂರ್ಯ, ಮಂಗಳ ಮತ್ತು ಶುಕ್ರನೊಂದಿಗೆ ಸಂಯೋಗ ಹೊಂದಿದ್ದಾನೆ. ಆಗಸ್ಟ್ 6 ರಾಶಿಗಳ ಜೀವನದಲ್ಲಿ ಈ ಬದಲಾವಣೆ ಹೇಗೆ ಕೆಲಸ ಮಾಡಲಿದೆ ಎಂಬುದನ್ನು ಈಗ ವಿವರವಾಗಿ ನೋಡೋಣ. ಮೀನರಾಶಿ ಬುಧ ಮತ್ತು ಶನಿಯ ನವ ಪಂಚಮ ರಾಜಯೋಗವು ಮೀನ ರಾಶಿಯವರಿಗೆ ಲಾಭಕಾರಿ. ಬುಧನು ಈ ರಾಶಿ ಚಕ್ರದ 9ನೇ ಮನೆಯಲ್ಲಿರುತ್ತಾನೆ ಮತ್ತು ಶನಿಯು ಲಗ್ನ ಮನೆಯಲ್ಲಿರುತ್ತಾನೆ. ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದವರು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಅವರ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಈ ರಾಶಿ ಚಕ್ರದಡಿಯಲ್ಲಿ ಜನಿಸಿದವರು ತಮ್ಮ ಕುಟುಂಬ, ವೃತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸಬಹುದು. ಈ ಅವಧಿಯಲ್ಲಿ ನೀವು ವಿದೇಶ ಪ್ರಯಾಣ ಸೇರಿದಂತೆ ಬಹಳಷ್ಟು ಪ್ರಯಾಣಿಸಬೇಕಾಗಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿಯೂ ನೀವು ಯಶಸ್ಸನ್ನು ಸಾಧಿಸಬಹುದು. ಸ್ಥಳದಲ್ಲೇ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ನಿಮ್ಮ ಅನೇಕ ಆಸೆಗಳು ಈಡೇರಬಹುದು. ಬಡ್ತಿ ಮತ್ತು ಪ್ರೋತ್ಸಾಹಕಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ವ್ಯಾಪಾರ ವಲಯದಲ್ಲಿಯೂ ಲಾಭಗಳು ಗೋಚರಿಸುತ್ತವೆ. ನಿಮ್ಮ ವ್ಯವಹಾರವು ಉತ್ತಮವಾಗಿ ನಡೆಯುತ್ತದೆ ಮತ್ತು ನೀವು ಸಾಕಷ್ಟು ಹಣವನ್ನು ಗಳಿಸುವ ಅವಕಾಶಗಳನ್ನು ಪಡೆಯಬಹುದು. ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಸ್ಪರ್ಧೆಯನ್ನು ನೀಡಬಹುದು. ಆರ್ಥಿಕವಾಗಿ ನೀವು ಗಮನಾರ್ಹ ಲಾಭವನ್ನು ಪಡೆಯಬಹುದು. ನೀವು ಗಣನೀಯ ಪ್ರಮಾಣದ ಹಣವನ್ನು ಉಳಿಸಲು ಸಾಧ್ಯವಾಗಬಹುದು. ನಿಮ್ಮ ಸಂಪತ್ತು ವೇಗವಾಗಿ ಹೆಚ್ಚಾಗಬಹುದು. ನಿಮ್ಮ ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ಇದಲ್ಲದೆ ಶನಿ ದೇವರ ಆಶೀರ್ವಾದದಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ. ಸಿಂಹರಾಶಿ ಶನಿ ಬುಧ ಸಂಯೋಗವು ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು. ಅದೃಷ್ಟ ಅನುಕೂಲಕರವಾಗಿರುತ್ತದೆ. ಬುಧನು 8ನೇ ಮನೆಯಲ್ಲಿ ಮತ್ತು ಶನಿ 6ನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ. ಪರಿಣಾಮವಾಗಿ ಈ ಸಂಯೋಜನೆಯು ಈ ರಾಶಿಯಲ್ಲಿ ಜನಿಸಿದವರಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು. ನಿಮ್ಮ ಜಾಣ್ಮೆಯ ಮೂಲಕ ನಿಮ್ಮ ಶತ್ರುಗಳನ್ನು ಸೋಲಿಸಲು ನಿಮಗೆ ಸಾಧ್ಯವಾಗಬಹುದು. ಭೂಮಿ ಮತ್ತು ಕಟ್ಟಡಗಳಿಂದ ಗಮನಾರ್ಹ ಲಾಭಗಳು ಸಿಗಬಹುದು. ನೀವು ಸಾಲವನ್ನು ಪರಿಗಣಿಸುತ್ತಿದ್ದರೆ ನೀವು ಸಹ ಯಶಸ್ವಿಯಾಗಬಹುದು. ಆದಾಗ್ಯೂ ಯಾವುದೇ ಹಣಕಾಸಿನ ವಹಿವಾಟುಗಳಲ್ಲಿ ಎಚ್ಚರಿಕೆಯಿಂದಿರಿ, ಏಕೆಂದರೆ ಇದು ತೊಂದರೆಗಳಿಗೆ ಕಾರಣವಾಗಬಹುದು. ನಿಮ್ಮ ಮಾತನ್ನು ನಿಯಂತ್ರಿಸುವುದರಿಂದ ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ನೀವು ವಿದೇಶಿ ದೇಶಗಳಿಂದಲೂ ಗಮನಾರ್ಹ ಲಾಭವನ್ನು ಪಡೆಯಬಹುದು. ವೃಷಭ ರಾಶಿಯ ಜನರಿಗೆ ಮಕರ ರಾಶಿಯಲ್ಲಿ ಬುಧನ ಸ್ಥಾನ ಮತ್ತು ಶನಿಯೊಂದಿಗೆ ಅರ್ಧ ಕೇಂದ್ರ ಯೋಗವು ರೂಪುಗೊಳ್ಳುವುದು ಪ್ರಯೋಜನಕಾರಿಯಾಗಬಹುದು. ಈ ರಾಶಿಯಲ್ಲಿ ಜನಿಸಿದವರಿಗೆ ಈ ಅವಧಿಯು ಶುಭಕರವಾಗಬಹುದು. ನಿಮ್ಮ ಸಂಚಾರ ಪಟ್ಟಿಯಲ್ಲಿ ಬುಧ 9ನೇ ಮನೆಯಲ್ಲಿ ಮತ್ತು ಶನಿ 3ನೇ ಮನೆಯಲ್ಲಿರುತ್ತಾನೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುವ ನಿರೀಕ್ಷೆಯಿದೆ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಹೆಚ್ಚುವರಿಯಾಗಿ ನಿಮ್ಮ ಸಂಪತ್ತು ವೇಗವಾಗಿ ಹೆಚ್ಚಾಗಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಇದು ನಿಮಗೆ ಸಂತೋಷವನ್ನು ತರುತ್ತದೆ. ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸುವ ಸಾಧ್ಯತೆಗಳಿವೆ. ನಿಮ್ಮ ಪ್ರಮುಖ ಆಶಯವೊಂದು ಈಡೇರಬಹುದು. ವ್ಯವಹಾರದಲ್ಲಿಯೂ ಅನೇಕ ಶುಭ ಅವಕಾಶಗಳು ಉದ್ಭವಿಸಬಹುದು. ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುತ್ತೀರಿ. ಇದು ಅನೇಕ ಧಾರ್ಮಿಕ ತೀರ್ಥಯಾತ್ರೆಗಳಿಗೆ ಕಾರಣವಾಗಬಹುದು. 1. ಕುಂಭರಾಶಿ ಇಷ್ಟು ದಿನ ನಿಮ್ಮ ಬದುಕು ದೋಣಿ ಸಾಗದ ಹಾದಿಯಂತಿರಬಹುದು. ಆದರೆ ಈಗ ಶನಿದೇವನು ನಿಮ್ಮ ಜೀವನಕ್ಕೆ ಒಂದು ಶಿಸ್ತು ಮತ್ತು ಸ್ಥಿರತೆಯನ್ನು ತರುತ್ತಾನೆ. ಪದೇ ಪದೇ ಕೆಲಸ ಬದಲಿಸುವುದು ಅಥವಾ ಆದಾಯವಿಲ್ಲದೆ ಪರದಾಡುವ ಕಾಲ ಮುಗಿದು ಒಂದು ಭದ್ರವಾದ ನೆಲೆ ಸಿಗಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದ ರೂಪದಲ್ಲಿ ಶಾಶ್ವತವಾದ ಆಸ್ತಿ ಅಥವಾ ಕೆಲಸ ದೊರೆಯಲಿದೆ. ಶನಿ ಸ್ವಕ್ಷೇತ್ರದಲ್ಲಿದ್ದು ಬುಧನೊಂದಿಗೆ ಯೋಗ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಪೀರಿಯಡ್ ಆರಂಭವಾಗಲಿದೆ. ದೀರ್ಘಕಾಲದ ಸಾಲಗಳು ತೀರುತ್ತವೆ.
ಊಹಿಸದ ಮೂಲಗಳಿಂದ ಹಣ ಬರಲಿದೆ. ದಂಪತಿಗಳ ನಡುವಿನ ಹಳೆಯ ಗೊಂದಲಗಳು ಬಗೆಹರಿದು ಪ್ರೀತಿ ಹೆಚ್ಚಲಿದೆ. ಇದುವರೆಗೆ ಕಾಡುತ್ತಿದ್ದ ಅತೀಂದ್ರಿಯ ಭಯ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಮೇಷರಾಶಿ ಶನಿ ಬುಧರ ಈ ಸಂಯೋಗವು ನಿಮ್ಮ 11ನೇ ಮನೆಯಲ್ಲಿ ಲಾಭವನ್ನು ತರುತ್ತದೆ. ಹೊಸ ಉದ್ಯೋಗ ಅಥವಾ ಬಿಸಿನೆಸ್ನಲ್ಲಿ ದೊಡ್ಡ ಮಟ್ಟದ ಲಾಭ ಕಾಣುತ್ತೀರಿ. ವಿದೇಶ ಪ್ರಯಾಣದ ಯೋಗವಿದೆ. ನೀವು ಕೈಗೊಂಡ ನಿರ್ಧಾರಗಳು ಸಫಲವಾಗುವುದರಿಂದ ಮನಸ್ಸಿಗೆ ಸಮಾಧಾನ ಸಿಗಲಿದೆ. ಶನಿಯು ಕರ್ಮಫಲದಾತ. ಕಳೆದ ಅನೇಕ ವರ್ಷಗಳಿಂದ ನೀವು ಪಟ್ಟ ಕಷ್ಟ, ಅನುಭವಿಸಿದ ಅವಮಾನಗಳಿಗೆ ಈಗ ಬಡ್ಡಿ ಸಮೇತ ನ್ಯಾಯ ಸಿಗಲಿದೆ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳು ಈಗ ಅದೃಷ್ಟದ ರೂಪದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತವೆ. ಸೋಲಿನ ಸರಣಿ ಮುಗಿದು ಗೆಲುವಿನ ಓಟ ಆರಂಭವಾಗಲಿದೆ. ಬುಧನು ಬುದ್ಧಿವಂತಿಕೆಯ ಕಾರಕ. ಶನಿಯೊಂದಿಗೆ ಸೇರಿದಾಗ ನಿಮ್ಮ ಆಲೋಚನೆಗಳಲ್ಲಿ ಪಕ್ವತೆ ಬರುತ್ತದೆ. ಗೊಂದಲಗಳು ನಿವಾರಣೆಯಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಿಮ್ಮದಾಗುತ್ತದೆ. ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗಿ ಜನ ನಿಮ್ಮನ್ನು ಗೌರವದಿಂದ ನೋಡಲಾರಂಭಿಸುತ್ತಾರೆ. ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಸಲಹೆಗಾಗಿ ಕಾಯುವಂತಾಗುತ್ತದೆ. ಮಿಥುನ ರಾಶಿ ನಿಮ್ಮ ರಾಶ್ಯಾಧಿಪತಿ ಬುಧನಾಗಿರುವುದರಿಂದ ಈ ಯೋಗವು ನಿಮಗೆ ವರದಾನ. ಪಿತ್ರಾರ್ಜಿತ ಆಸ್ತಿ ಕೈಸೇರಬಹುದು. ಲಕ್ಕಿ ಡ್ರಾ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಲಾಭದ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ಕೇವಲ ಹಣವೊಂದೇ ಜೀವನವಲ್ಲ ಎಂಬ ಅರಿವು ನಿಮಗಾಗುತ್ತದೆ. ಮಾನಸಿಕ ಶಾಂತಿ ನಿಮ್ಮ ಮೊದಲ ಆದ್ಯತೆಯಾಗುತ್ತದೆ. ಮನಸ್ಸಿನಲ್ಲಿದ್ದ ಅಶಾಂತಿ, ಭಯ ಮತ್ತು ಒತ್ತಡಗಳು ಮಾಯವಾಗಿ ದೈವಿಕ ಶಕ್ತಿಯ ಮೇಲೆ ನಂಬಿಕೆ ಹೆಚ್ಚುತ್ತದೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸದಾ ಮಂದಹಾಸ ಮತ್ತು ನೆಮ್ಮದಿ ನೆಲೆಸುವಂತಹ ವಾತಾವರಣ ಸೃಷ್ಟಿಯಾಗುತ್ತದೆ. ತಪ್ಪು ತಿಳುವಳಿಕೆಯಿಂದ ದೂರವಾಗಿದ್ದ ಆತ್ಮೀಯರು ನಿಮ್ಮ ಹತ್ತಿರವಾಗುತ್ತಾರೆ. ಕೌಟುಂಬಿಕವಾಗಿ ಇದ್ದ ಭಿನ್ನಾಭಿಪ್ರಾಯಗಳು ತಿಳಿಯಾಗುತ್ತವೆ. ನಿಮ್ಮ ಕುಟುಂಬದಲ್ಲಿ ಒಗ್ಗಟ್ಟು ಮೂಡುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚುವುದರಿಂದ ಹೊಸದಾದ ಮತ್ತು ಪ್ರಭಾವಶಾಲಿಯಾದ ವ್ಯಕ್ತಿಗಳ ಸ್ನೇಹ ನಿಮಗೆ ದೊರೆಯಲಿದೆ. ಸಮುದ್ರದ ಅಲೆಗಳು ಹಿಂದೆ ಸರಿಯುವುದು ಅಂಜಿಕೆಯಿಂದಲ್ಲ, ಅತಿ ವೇಗವಾಗಿ ಮುಂದೆ ನುಗ್ಗಲು. ಹಾಗೆಯೇ ನಿಮ್ಮ ಜೀವನ ಇಷ್ಟು ದಿನ ಹಿಂದೆ ಬಿದ್ದಿದ್ದರೆ ಬೇಸರ ಬೇಡ. ಈ ಶನಿ ಬುಧ ಸಂಯೋಗವು ನಿಮ್ಮನ್ನು ಇತಿಹಾಸ ನಿರ್ಮಿಸುವತ್ತ ವೇಗವಾಗಿ ಮುನ್ನಡೆಸಲಿದೆ. ಸಿದ್ಧರಾಗಿರಿ, ಜಯ ನಿಮ್ಮದೇ. ಗ್ರಹಗತಿಗಳು ನಮಗೆ ಹಾದಿ ತೋರಿಸುತ್ತವೆ, ಆದರೆ ಆ ಹಾದಿಯಲ್ಲಿ ನಡೆಯುವ ಛಲ ನಮ್ಮದಾಗಿರಬೇಕು. ಈ 30 ವರ್ಷಗಳ ಅಪರೂಪದ ಯೋಗವು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಲು ಸಿದ್ಧವಾಗಿದೆ. ನಿಮ್ಮ ಶ್ರಮವನ್ನು ನಿಲ್ಲಿಸಬೇಡಿ. ಕರ್ಮಫಲದಾತ ಶನಿಯ ಕೃಪೆ ನಿಮ್ಮ ಮೇಲಿರಲಿ.